ನಮ್ಮ ಕಾಂಪಿಟೇಷನ್ಗಿನ್ನ 6 ದಿನ ಬಾಕಿ ಇದೆ. ಕರೆಂಟ್ ಬಾಡಿ ಕಂಡೀಷನ್ ಈ ಥರ ಇದೆ. ಹಾಯ್ ನಮಸ್ಕಾರ ಎಲ್ರಿಗೂ. ಡೇ 84 ಆಫ್ ಐಸಿಯನ್ ಪ್ರೆಪ್. ಇವತ್ತು ಸಂಡೇ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಕೋಚಿಗೆ ಬಾಡಿ ವೇಟ್ ಮತ್ತು ಬಾಡಿ ಕಂಡೀಷನ್ ಅಪ್ಡೇಟ್ ಮಾಡಿದೆ. ಇವತ್ತು ರೆಸ್ಟ್ ಡೇ, ವರ್ಕೌಟ್ ಎಲ್ಲ ಏನೂ ಇರಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ರು, ಸೊ ಅವ್ರ ಜೊತೆ ನಾನು ಹೊರಟೆ. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಲಾಂಗ್ ಡ್ರೈವ್ ಹೋಗಿದ್ವಿ. ದಾರಿ ಪೂರ್ತಿ ಕೆರೆ, ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲ ಏನು ಚೆನ್ನಾಗಿತ್ತು ಅಂತೀರಾ. ಹಂಗೆ ದಾರಿಯಲ್ಲಿ ಹೋಗ್ತಾ ಯಾರೋ ನೀರ ಮಾರ್ತಿದ್ರು. ಇದು ತೆಂಗಿನ ಮರದ ಹೊಂಬಾಳೆಯಿಂದ ಮಾಡಿರ್ತಾರೆ. ಫರ್ಮೆಂಟ್ ಆಗೋಕೆ ಮುಂಚೆ ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೇದು. ಎಲೆಕ್ಟ್ರೋಲೈಟ್ ಥರ ಕೆಲಸ ಮಾಡುತ್ತೆ. ಅಲ್ಲಿಂದ ಸೀದಾ ನಾಷ್ಟ ಮಾಡೋಕ್ಕೆ ಅಂತ ಒಂದು ಮಿಲಿಟ್ರಿ ಹೋಟ್ಲಿಗೆ ಹೋದ್ವಿ. ಬಾಯ್ಸ್ ಎಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ನಾನು ಮಾತ್ರ ನನ್ನ ಓಟ್ ಮಿಲ್ ತಿಂದೆ. ಟೇಸ್ಟ್ ತುಂಬ ಸಖತ್ತಾಗಿದೆ ಅಂದರು. ನಮ್ಮ ಕಾಂಪಿಟೇಷನ್ ಮುಗಿಸ್ಕೊಂಡು ನಾವು ಒಂದ್ಸಲ ಬರೋಣ. ಪಕ್ಕದಲ್ಲಿ ತಾತ ಅಳ್ಸ್ಕೊಂಡು ಕೂತಿದ್ರು. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ರೇಟು, ಸಿಕ್ಕಿದ್ದೆ ಚಾನ್ಸು ಅಂತ ಬಾಯ್ಸ್ ಎಲ್ಲ ಫುಲ್ ಪಾರ್ಸಲ್ ಮಾಡಿಸ್ಕೊಂಡ್ರು. ಅವರೆಲ್ಲ ಹಲ್ಸಣ್ಣು ತಿಂತಿದ್ರು. ನಾನು ಸೆಕೆಂಡ್ ಮೀಲ್ಗೆ ವಾಟರ್ ಮೆಲನ್ ಎಗ್ಸ್ ಜೊತೆ ಒಂದು ಫಿಶ್ ಆಯಿಲ್ ತಿಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಥರ್ಡ್ ಮೀಲ್ಗೆ ಚಿಕನ್, ರೈಸ್, ಕುಕುಂಬರ್ ತಿಂದು ಕಾರ್ಡಿಯೋ ಮಾಡೋಣ ಅಂತ ಜಿಮ್ಗೆ ಹೋದೆ. ನಾನು ಕಾರ್ಡಿಯೋ ಮಾಡೋ ಗ್ಯಾಪಲ್ಲಿ ನಮ್ಮ ಹುಡುಗರೆಲ್ಲ ಕಪಿ ಚೇಷ್ಟೆ ಮಾಡ್ತವ್ರೆ. ಕಾರ್ಡಿಯೋ ಮುಗಿಸ್ಕೊಂಡು ಲಾಸ್ಟ್ ಮೀಲ್ಗೆ ರೈಸ್, ಚಿಕನ್, ಕುಕುಂಬರ್ ತಿಂದೆ. ಊಟ ಆದಮೇಲೆ ವಾಕ್ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ನಾಳೆ ಸಿಗುವ. ಬಾಯ್.